ಮೆಹಂದಿ ಬಿಡಿಸಿ ದಾಖಲೆ ಬರೆದ ಮಂಡ್ಯದ ಹಳ್ಳಿ ಹುಡುಗಿಯ ಮೆಹಂದಿ ಕಲೆಗೆ ಒಲಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನೆಲಮಲೆ ಗ್ರಾಮದ ಕೀರ್ತಿಯ ಮೆಹಂದಿ ಕಲೆ ದಾಖಲೆ ಪುಸ್ತಕಕ್ಕೆ. ಸತತ 20 ಗಂಟೆಗಳ ಕಾಲ 100 ಅಡಿ ಉದ್ದ ಹಾಗೂ 1.57 ಅಗಲದ ಕಾಗದ ಮೇಲೆ ಮೆಹಂದಿಯ ಚಿತ್ತಾರ ಬಿಡಿಸಿ ದಾಖಲೆ. ಸದ್ಯ ವಿಟಿಯು ಕಾಲೇಜಿನಲ್ಲಿ ಎಂಟೆಕ್ ವ್ಯಾಸಂಗ ಮಾಡ್ತಿರೋ ಕೀರ್ತಿಗೆ ಒಲ್ದಿರೋ ಮೆಹಂದಿಯಲ್ಲಿ ಚಿತ್ತಾರ ಬಿಡಿಸೋ ಕಲೆ. ಕೇವಲ ಯೂಟ್ಯೂಬ್ ನೋಡಿ ಈ ಮೆಹಂದಿ ಕಲೆಯನ್ನ ಕರಗತ ಮಾಡಿಕೊಂಡು ಸಾಧನೆ ಮಾಡಿರೋ ಈ ಹಳ್ಳಿ ಹುಡುಗಿ ಮೆಹಂದಿ ಕಲೆಯಲ್ಲಿ ಸಾಧನೆಗೈದ ಗ್ರಾಮೀಣ ಪ್ರತಿಭೆಗೆ ಎಲ್ಲರ ಮೆಚ್ಚುಗೆ ಪ್ರಶಂಸಿಸಿದೆ. ಮೆಹಂದಿ ಕಲೆಯಲ್ಲಿ ಸಾಧನೆಗೈದ ಗ್ರಾಮೀಣ ಪ್ರತಿಭೆಗೆ ಎಲ್ಲರ ಮೆಚ್ಚುಗೆ ಪ್ರಶಂಸೆ. ಕಾಲೇಜು ಸೇರಿ ಗ್ರಾಮದಲ್ಲಿ ಕೀರ್ತಿ ಸಾಧನೆಗೆ ಅಭಿನಂದನೆ ಮೆಚ್ಚುಗೆ ಮಹಾಪೂರ. ಕೀರ್ತಿಯ ಈ ಸಾಧನೆ ವಿಶ್ವ ದಾಖಲೆಗೆ ಸೇರಲೆಂದು ಗ್ರಾಮಸ್ಥರ ಹಾರೈಕೆ. ತನ್ನ ಈ ಸಾಧನೆಗೆ ಸಹಕಾರ ನೀಡಿದ ಕಾಲೇಜಿನ ಅಧ್ಯಾಪಕರು ಸೇರಿ ಸ್ನೇಹಿತರಿಗೆ ಕೃತಜ್ಞತೆ ಸಲ್ಲಿಸಿದ ಸಾಧನೆಗೈದ ಕೀರ್ತಿ. ಮಗಳು ಸಾಧನೆ ಮಗಳು ಒಂದು ರೆಕಾರ್ಡ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇತ್ತು ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಮಕ್ಕಳು ಈ ತರ ಮಾಡಿದಾಗ ಸಾಧನೆ ಪೇರೆಂಟ್ಸ್ ಗಳಾಗಂತ ಖುಷಿ ಇನ್ಯಾವುದೂ ಇಲ್ಲ ಸರ್. ನಂಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರು ಓದೋ ವಿಷಯದಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ ಸರ್. ಇಬ್ರು ಮಕ್ಳು ಅಷ್ಟೇನೆ. ನನ್ಗೆ ಇಬ್ರು ಹೆಣ್ಮಕ್ಳು. ನಮ್ಮ ಹಸ್ಬೆಂಡ್ ಎಕ್ಸ್ಪೈರ್ ಆಗಿದ್ದಾರೆ. ಬಟ್ ನಮ್ ಸಿಂಗಲ್ ಪೇರೆಂಟ್. ಬಟ್ ನಮ್ ಜಾಬ್ ಮಾಡಿ ಮತ್ತೆ ನಮ್ಮ ಅಕ್ಕ ಅವ್ರೊಂದ್ ಸ್ವಲ್ಪ ಸಪೋರ್ಟಿಂಗ್ ನಂಗೆ ನಿಂತ್ಕೊಂಡು ನನ್ ಕೆಲ್ಸ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಅತ್ತೆ ಮಾವನ್ ಸೇವೆನೂ ಮಾಡ್ಕೊಂಡು ಬಟ್ ಏಜ್ ಆದ್ಮೇಲೆ ಅವ್ರು ತೀರೋದ್ರು. ಅವ್ರು ಹೋದ್ಮೇಲೂ ನಾನು ಸಿಂಗಲ್ ಪೇರೆಂಟ್ ಆಗಿ ನನ್ನ ಮಕ್ಳಿಗೆ ಓದ್ಸಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದೀನಿ. ಅವ್ಳು ಮಾಡಿರೋ ಸಾಧನೆ ನಂಗೆ ತುಂಬಾ ಖುಷಿ ತರುತ್ತೆ ಸರ್. ಮಹಾಲಕ್ಷ್ಮಿ ಮುರಳೀಧರನ್. ಮೆಹಂದಿ ಕಲೆನಲ್ಲಿ ಅವಾರ್ಡ್ ತಕೊಂಡಿರುವಂತದ್ದು ತುಂಬಾ ಹೆಮ್ಮೆಕರವಾದ ವಿಷಯನೇ. ಅದ್ರಲ್ಲೂ ಇವಳು ಹೆಸರು ಮಾತ್ರ ಕೀರ್ತಿ ಅಂತ ಅನ್ಕೊಂತಿದ್ವಿ. ಆದ್ರೆ ಆ ಹೆಸರು ತಕ್ಕಾಗೆ ನಮ್ಮ ನೆಲಮನೆ ಗ್ರಾಮಕ್ಕೆ ಮತ್ತೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಕೀರ್ತಿ ತರುವಂತಹ ಹೆಮ್ಮೆ ಆದಂತದ್ದನ್ನೇ ಮಾಡಿದಾಳೆ. ನಿಜಕ್ಕೂ ನಮ್ಗೆ ತುಂಬಾ ಸಂತೋಷ. ಮೂಲತಃ ಅಂತ ಶ್ರೀಮಂತರ ಮನೆ ಹುಡುಗಿ ಏನಲ್ಲ. ಬಟ್ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದ ನೋವನ್ನ ತುಂಬಾ ಅರ್ಗಿಸ್ಕೊಂಡು ಅದ್ರಲ್ಲೂ ಅವ್ರಮ್ಮ ತುಂಬಾ ಕಷ್ಟಪಟ್ಟು ಆ ಮಕ್ಕಳಿಗೆ ಓದಕ್ಕೆ ಸಹಾಯ ಮಾಡಿದ್ದಾರೆ. ಅದ್ರಲ್ಲಿ ಇವಳು ಈ ಕಲೆನ ಅಳವಡಿಸ್ಕೊತಾಳೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಏನೋ ಮಕ್ಕಳು ಓದ್ತವೆ ಬೆಳಿತವೆ ಅಷ್ಟ ಅನ್ಕೊಂಡಿದ್ದೆ ವಿನಃ ಇವಳು ಮೆಹಂದಿ ಕಲೆನಲ್ಲಿ ಇಷ್ಟು ಅಚೀವ್ಮೆಂಟ್ ಮಾಡ್ತಾಳೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಆದ್ರೂ ಈ ಹುಡುಗಿ ಶ್ರಮ ತುಂಬಾ ಅಪಾರವಾದದ್ದು. ನಮ್ಮ ಹೆಸರು NS ಕೋಮ್ಲಾ ಅಂತ. ನಾವು ಮಹಿಳಾ ಸಂಜೀವಿನಿ ಪ್ರಕೃತಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಗಿ.